ನಟರಾಜ್ ಅನ್ನೋರ ಮೇಲೆ ಶಿವರಾಜ್ ಅನ್ನೋರು ಶಿವರಾಜ್ ಅನ್ನೋರ ಮೇಲೆ ನಟರಾಜ್ ಅನ್ನೋರು ಹಲ್ಲೆ ಮಾಡಿದ್ರು ಅಂತ ಕೇಸ್ ಇದೆ. ಅದಕ್ಕೆ ನೀನು ಪ್ರತ್ಯಕ್ಷ ಸಾಕ್ಷಿ ಆಗಿದ್ಯಾ? ನೀನ್ ನೋಡಿದ್ಯಾ? ನೋಡ್ದೆ. ನೋಡಿದ್ಯಾ? ಈ 2 ಕಣ್ಣಿಂದ ನೋಡೋಕೋದ ಆಗ್ಲಿಲ್ಲ. 4 ಕಣ್ಣಿಂದ ನೋಡ್ದು. ಎಷ್ಟೊತ್ತಲ್ಲಿ? ಸರಿಯಾಗಿ ಬೆಳಿಗ್ಗೆ 8 ಗಂಟೆ 35 ನಿಮಿಷ. ಕೈಯಲ್ಲಿ ಗಡಿಯಾರನೇ ಇಲ್ವಲ್ಲ, ಅದೇನು ಅಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತಾ ಇದೆಯಾ? ಅಲ್ಲ ಸರ್, ನನ್ನ ಹತ್ರ ಗಡಿಯಾರ ಇಲ್ದ ಮಾತ್ರಕ್ಕೆ ಬೇರೆ ಯಾರ ಹತ್ರನೂ ಗಡಿಯಾರನೇ ಇರಲ್ವಾ? ಇವಾಗ ಹೇಳಿದ್ಯಾ, ಶಿವರಾಜು ಚಪ್ಪಲಿ ಹೊಡೆದಿದ್ದನ್ನ ನೀನ್ ನೋಡ್ದೆ ಅಂತ ಹೇಳಿದೆ ಅಲ್ವಾ? ಆ ರೀತಿ ಹೊಡೆದ ಚಪ್ಪಲಿ ಯಾವ ಬಣ್ಣದ್ದು? ಅದು ನೋಡಿದ್ರ ಯುವರ್ ಆನರ್, ಈತ ಆ ಜಾಗದಲ್ಲಿ ಇರಲಿಲ್ಲ, ಅದಕ್ಕೆ ಈತನಿಗೆ ಗೊತ್ತಿಲ್ಲ. ಈ ಕಾರಣದಿಂದ ನಾನು ಹೇಳೋದೇನಂತಂದ್ರೆ, ನನ್ನ ಕಕ್ಷಿದಾರ ಶಿವರಾಜ್ ಅನ್ನೋರು ಈ ನಟರಾಜ್ ಮೇಲೆ ಹಲ್ಲೆ ಮಾಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ರುಜುವಾತಾಗಿದೆ ಯುವರ್ ಆನರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಯುವರ್ ಆನರ್, ದಯವಿಟ್ಟು ತಾವು ಅನುಮತಿ ಕೊಟ್ರೆ ನಮ್ಮ ವಕೀಲ್ ಸಾಹೇಬ್ರನ್ನ ಒಂದು ಚಿಕ್ಕ ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಗ್ರಾಂಟೆಡ್. ಥ್ಯಾಂಕ್ ಯು ಸರ್. ವಕೀಲ್ ಸಾಹೇಬ್ರೆ, ದಯವಿಟ್ಟು ಸ್ವಲ್ಪ ಈ ಕಡೆ ಬರ್ತೀರಾ? ನಮಸ್ಕಾರ. ನಮಸ್ಕಾರ. ಏನು? ತಾವು ದಿನ ಬೆಳಿಗ್ಗೆ ಇದೇ ಕೋರ್ಟಿಗೆ ಬಂದು ವಾದ ಮಾಡ್ತೀರಲ್ಲ? ಮಾತು ಮುಂಚೆ ನೀವು ಜಡ್ಜ್ ಸಾಹೇಬ್ರ ಕಡೆ ತಿರುಗಿ ಯೋರ್ ಆನರ್, ಮೈ ಲಾರ್ಡ್, ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್ ಅಂತ ಅವ್ರನ್ನೇ ನೋಡ್ತಾ ವಾದ ಮಾಡ್ತಿರಲ್ಲ? ಈಗಲೂ ಅದೇ ಮಾಡ್ತಾ ಇದ್ದೆ. ನೀವು ಹೇಳಿದ ಪಾಯಿಂಟು ನಮ್ ಜಡ್ಜ್ ಸಾಹೇಬ್ರು ನೋಟ್ ಮಾಡ್ಕೊಳ್ಳೋವರೆಗೂ ಅವ್ರನ್ನೇ ನೋಡ್ತಿರ್ತೀರಲ್ಲ? ಎಕ್ಸಾಕ್ಟ್ಲಿ ರೈಟ್. ಹಾಗಿದ್ಮೇಲೆ ಈಗ ನಮ್ಮ ಜಡ್ಜ್ ಸಾಹೇಬ್ರು ಬರೀತಾರ ಪೆನ್ನು ಯಾವ ಬಣ್ಣದ್ದು ಅಂತ ಹೇಳ್ತೀರಾ? ಏನಯ್ಯ ನೀನು? ನಾನೊಬ್ಬ ಲಾಯರು. ದಿನ ಕೋರ್ಟಿಗೆ ಬಂದು ನಾನು ವಾದ ಮಾಡೋದು ಮುಖ್ಯನಾ, ಇಲ್ಲ ಜಡ್ಜ್ ಸಾಹೇಬ್ರು ಯಾವ ಬಣ್ಣದ ಪೆನ್ನಲ್ಲಿ ಬರೀತಾ ಇದಾರೆ ಅಂತ ನೋಡೋದು ಮುಖ್ಯನಾ? ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ಕರೆಕ್ಟ್ ಸರ್. ಹಾಗಿದ್ಮೇಲೆ ಇಬ್ಬರು ಘಟಾನುಘಟಿಗಳು ಒಬ್ಬರನ್ನ ಒಬ್ರು ಮಾರಾಮಾರಿ ಹೊಡೆದಾಡ್ತಿರೋವಾಗ ನಾನು ಅವ್ರ ಮಧ್ಯೆ ಹೋಗಿ ಅವ್ರು ಹೊಡೆದಾಡ್ತಿರೋದನ್ನ ಬಿಡಿಸೋದು ಮುಖ್ಯನಾ, ಅಥವಾ ಅವ್ರು ಯಾವ ಬಣ್ಣ ಚಪ್ಪಲಿ ಹೊಡೆದಾಡ್ತಿದ್ರು ಅಂತ ನೋಡೋದು ಮುಖ್ಯನಾ? ಪ್ಲೀಸ್ ನೋಟ್ ಆನ್ ದಿಸ್ ಪಾಯಿಂಟ್ ಯುವರ್ ಆನರ್. ಇದುವರೆಗೂ ನಡೆದ ವಾದ ವಿವಾದಗಳಿಂದ ತಿಳಿದು ಬಂದಿರುವ ಮುಖ್ಯ ವಿಷಯವೇನೆಂದರೆ, ಶಿವರಾಜ್ ನಟರಾಜನ ಮೇಲೆ ಹೊಡೆದು ಹಲ್ಲೆ ಮಾಡಿರುವುದಾಗಿ ಸಾಕ್ಷಿ ರುಜುವಾಗಿದೆ. ಆದುದರಿಂದ ಶಿವರಾಜ್ ತಾನು ಕೊಡಬೇಕಾಗಿರುವ 25,000 ರೂಪಾಯಿಗಳ ಜೊತೆಗೆ ಹೊಡೆದಿದ್ದಕ್ಕೆ ದಂಡ 15,000, ಒಟ್ಟು 40,000 ರೂಪಾಯಿಗಳನ್ನು 1 ವಾರದ ಒಳಗೆ ನಟರಾಜ್ಗೆ ಕೊಡಬೇಕೆಂದು ಕೋರ್ಟ್ ತೀರ್ಪಿತ್ತಿದೆ.